ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ರಾಜಾದಿರಾಜನು ಸರ್ವೋನ್ನತನು ನಮ್ಮ ರಕ್ಷಕನಾಗಿರುವ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸ್ತೇನೆ. ಚೆನ್ನಾಗಿದ್ದೀರಾ? ಅನುದಿನವೂ ಈ ದಿನದ ದೇವರ ವಾಕ್ಯ ಎಂಬ ವಿಡಿಯೋಗಳ ಅಂಶದಲ್ಲೇ ನೀವು ಆಳವಾಗಿ ದೇವರಲ್ಲಿ ಬೆಳೆಯುತ್ತಾ ಇರುವುದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುವಂಥವನಾಗಿದ್ದೇನೆ. ಈ ದಿನವೂ ಕೂಡ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಶ್ರಮೆ ಮರಣ ದಿನಗಳ ಭಾಗವಾಗಿ ಮುಳ್ಳಿನ ಕಿರೀಟ ಎಂಬ ಅಂಶದ ಮೇಲೆ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಈ ಮುಳ್ಳಿನ ಕಿರೀಟ ಎಂಬ ಅಂಶದಲ್ಲಿ ಈ ಮುಳ್ಳುಗಳು ಅಂದರೆ ಯಾವುವು, ಈಗ ಆ ಮುಳ್ಳಿನ ಕಿರೀಟ ಇದೆಯಾ, ಇತಿಹಾಸ ಏನು ಹೇಳುತ್ತದೆ, ನಮಗೆ ಇದು ಆತ್ಮೀಕವಾಗಿ ಏನು ಹೇಳುತ್ತದೆ, ವಾಕ್ಯದಲ್ಲಿ ಎಲ್ಲೆಲ್ಲಿ ಏನು ಹೇಳುತ್ತದೆ, ಯಾಕೆ ಯೇಸು ಸ್ವಾಮಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು, ಈ ಎಲ್ಲ ಅಂಶಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಹೋಗುತ್ತಾ ಇದ್ದೇನೆ. ದೇವಜನವೇ ಸಿದ್ಧವಾಗಿದ್ದೀರಾ? ಕೊನೆಯವರೆಗೂ ವಿಡಿಯೋನ ನೋಡ್ರಿ, ಸಾಧ್ಯವಾದರೆ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ. ಪ್ರಿಯ ದೇವಜನರೇ, ಕಿರೀಟ ಅಂದರೆ ಏನು? ಕಿರೀಟ ಎಂಬುದು ತಲೆಯ ಮೇಲೆ ಧರಿಸುವಂಥ ಮುಕುಟ. ಅಂದರೆ ತಲೆ ಎಂಬುದು ದೇಹದಲ್ಲಿ ಬಹಳ ಘನವಾದ, ಬೆಲೆ ಬಾಳುವ, ಪ್ರಾಮುಖ್ಯವಾದಂಥ ಅಂಗಾಂಗವಾಗಿದೆ. ಈ ತಲೆಯ ಮೇಲೆ ಇಡುವಾಗ ಒಂದು ಗೌರವ, ಒಂದು ಮರ್ಯಾದೆ, ಒಂದು ಬೆಲೆ, ಒಂದು ಸ್ಥಾನಮಾನ, ಒಂದು ಅಧಿಕಾರವನ್ನು ಸೂಚಿಸುತ್ತದೆ. ಯಾರಿಗಾದರೂ ಆ ಕಿರೀಟವನ್ನು, ಉದಾಹರಣೆಗೆ ಅರಸರಿಗೆ ಕಿರೀಟವನ್ನಿಡುವಾಗ, ಜಯಿಸಿದವರಿಗೆ ಕಿರೀಟವನ್ನಿಡುವಾಗ ಅದಕ್ಕೆ ಒಂದು ಅಂದ. ಎಲ್ಲರಿಗೂ ಕಿರೀಟಧಾರಣೆ ಮಾಡುವುದಿಲ್ಲ, ಆದರೆ ಕೆಲವರಿಗೆ ಮಾತ್ರ ಮಾಡಲಾಗುತ್ತದೆ. ಈ ಕಿರೀಟವೇನೋ ಎಲ್ಲರಿಗೂ ಬೇಕು, ಆದರೆ ಇನ್ನೊಂದು ಕಿರೀಟವಿದೆ. ಆ ಕಿರೀಟವೇನೆಂದರೆ ಮುಳ್ಳಿನ ಕಿರೀಟ. ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ, ಈ ಇನ್ನೊಂದು ಮುಳ್ಳಿನ ಕಿರೀಟ ಎಂಬುದು ನಮ್ಮ ಜೀವಿತದಲ್ಲಿಯೂ ಕೂಡ ದೀರ್ಘಕಾಲದ ಅನಾರೋಗ್ಯಗಳಾಗಿರಬಹುದು, ಒಡೆದು ಹೋದ ಸಂಬಂಧಗಳಾಗಿರಬಹುದು, ಆರ್ಥಿಕ ಸಂಕಷ್ಟಗಳಾಗಿರಬಹುದು, ಕೆಲಸದಲ್ಲಿ ದೈನಂದಿನ ತೊಂದರೆಗಳಾಗಿರಬಹುದು, ಮಾನಸಿಕ ಖಿನ್ನತೆಗಳಾಗಿರಬಹುದು, ಇಲ್ಲವೇ ಅವಮಾನಗಳು, ಮಾಟಮಂತ್ರದ ಕೃತ್ಯಗಳು, ಶತ್ರುಕಾಟಗಳು ಇವೆಲ್ಲವೂ ಆಗಿರಬಹುದು. ಈಗ ಎರಡು ವಿಧವಾದಂಥ ಕಿರೀಟಗಳ ಕುರಿತಾಗಿ ನೀವು ನೋಡಿದ್ದೀರಾ. ಒಂದು ಘನವಾದ ಕಿರೀಟ, ಒಂದು ನೋವಿನ ಕಿರೀಟ. ಈ ದಿನ ನಾವು ಮೊದಲು ದೇವರ ವಾಕ್ಯಗಳನ್ನು ಓದಿಬಿಟ್ಟು ನಂತರ ಅನೇಕ ಆಶ್ಚರ್ಯಕರವಾದ ಸಂಗತಿಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. ಇದನ್ನು ಕೇಳುವಾಗ ಲೋಕರಕ್ಷಕನಾದ ದೇವರು ನಿಮ್ಮನ್ನು, ನನ್ನನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ಮಾಡುತ್ತಿರುವ ತ್ಯಾಗವನ್ನು ನಮ್ಮ ಕಣ್ಣುಗಳ ಮುಂದೆ ತೆಗೆದುಕೊಳ್ಳಬೇಕು. ಯಾರಾದರೂ ನಾವು ಕಷ್ಟದಲ್ಲಿದ್ದಾಗ, ಕಣ್ಣೀರಿನಲ್ಲಿದ್ದಾಗ, ವೇದನೆಯಲ್ಲಿದ್ದಾಗ, ಅವಮಾನದಲ್ಲಿದ್ದಾಗ ಒಂದು ಮಾತು ಮಾತನಾಡಿದರೆ, ನಮ್ಮ ಜೊತೆಗಿದ್ದೇವೆ ಎಂದು ಹೇಳಿದರೆ ಅವರನ್ನು ನಾವು ಮರೆತು ಹೋಗೋದಿಲ್ಲ. ನನ್ನ ಕಷ್ಟದಲ್ಲಿದ್ದಾಗ, ಕೈ ಬಿಡಲ್ಪಟ್ಟಾಗ ನನ್ನನ್ನು ಅವರು ಕೈ ಹಿಡಿದಿದ್ದಾರೆ, ನಾನೆಂದಿಗೂ ಅವರನ್ನು ಮರೆಯುವುದಿಲ್ಲ ಎಂದು ಹೇಳುತ್ತೇವೆ. ಯೇಸು ಕ್ರಿಸ್ತನು ಯಾಕೆ ಈ ಮುಳ್ಳಿನ ಕಿರೀಟವನ್ನು ಧರಿಸಬೇಕಾಯಿತು? ಸುಮ್ಮನೆ ಇದು ಧರಿಸಿದಿರಾ? ಇದರ ಹಿನ್ನೆಲೆ ಏನು, ವಾಕ್ಯಾನುಸಾರವಾಗಿ ಇದು ಏನು ಅಂತ ನಾವು ತಿಳ್ಕೊಳ್ಬೇಕಲ್ವಾ? ಎಲ್ಲರೂ ಅಂದುಕೊಳ್ಳುತ್ತಾರೆ ಯೇಸು ಸ್ವಾಮಿ ಮುಳ್ಳಿನ ಕಿರೀಟವನ್ನು ಧರಿಸಿದ್ದಾನೆ. ಕೆಲವರು ಹಾಡನ್ನು ಹಾಡುತ್ತೇವೆ, ಈ ಹಾಡು ನನಗೆ ತುಂಬ ಇಷ್ಟ. ಮುಳ್ಳಿನ ಕಿರೀಟವನ್ನು ನಿನಗಾಗಿ ಧರಿಸಿದನು, ಶ್ರೀ ಯೇಸು ಸ್ವಪ್ರಾಣವ ನಿನಗಾಗಿ ಅರ್ಪಿಸಿದನು. ಈ ಹಾಡು ಇನ್ನೂ ಇದೆ. ಅದು ಹೇಗೆ ಅವರು ಅದನ್ನು ಶಿಲುಬೆಗೆ ಹಾಕುವುದಕ್ಕೆ ಮುಂಚೆ
ಆತನಿಗೆ ಮುಳ್ಳಿನ ಕಿರೀಟವನ್ನಿಟ್ಟರು. ಏನು ಎಲ್ಲ ಹಾಡಲಿ ಸುಂದರವಾಗಿದೆ. ಹಾಡನ್ನು ನೀವು ಕೇಳಿಸಿಕೊಂಡಿರ್ತೀರ. ದೇವಜನವೇ ಗಮನಿಸಿರಿ, ನಾನೀಗಾಗಲೇ ಹೇಳಿದೆ, ಈ ಕಿರೀಟವನ್ನು ನಾನು ಹೇಳ್ತಾ ಇರೋದು ಅರಸರಿಗೆ ಇಡುತ್ತಾರೆ. ಈಗ ಯೇಸುವನ್ನು ಒಡೆಯುತ್ತಿದ್ದಾರೆ, ಹಿಂಸಿಸುತ್ತಿದ್ದಾರೆ. ಒಬ್ಬನು ಹೇಳುತ್ತಾನೆ, ಆತನನ್ನು ಹಾಗೆ ಯಾಕೆ ಹೊಡಿತೀರಾ, ಆತನು ಅರಸನು ಅಂದನು. ಅಂದರೆ ಈಗೇನೋ ಗೌರವದಿಂದ ಹೇಳಿದ ಮಾತಲ್ಲ ಅದು. ಆತನು ಏನೋ ಮಾಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ. ಆಲೋಚನೆ ಮಾಡ್ರಿ, ರೋಮ ಸೈನಿಕರಷ್ಟು ಕ್ರೂರಿಗಳು ಯಾರೂ ಇರಲಿಲ್ವಂತೆ. ನೋಡಿ, ಕ್ರೂರವಾಗಿರುವಂಥವರು, ಹಿಂಸೆ ಮಾಡುವಂಥವರು, ಉದಾಹರಣೆಗೆ ನೀವು ಈ ಸಿನಿಮಾಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತಾರೆ, ಆ ಸೈಕೋ ಕಿಲ್ಲರ್ ಅಂತ ಹೇಳ್ತಾರೆ. ಸೈಕೋ ಕಿಲ್ಲರ್ ಅಂದರೆ ಏನು ಗೊತ್ತಾ? ಕೊಲೆ ಮಾಡುವುದರಲ್ಲಿ ಕೂಡ ಆನಂದ ಪಡುವುದು, ಒಂದೊಂದು ಅಂಗಾಂಗಗಳನ್ನು ಬದುಕಿರುವಾಗಲೇ ಕಡಿಯುವುದು. ಅವರು ಇನ್ನೂ ಕಿರ್ಚ್ತಾ ಇದ್ರೆ ಇವರಿಗೆ ಆಹಾ, ಕಿರ್ಚು, ಇನ್ನೂ ಕಿರ್ಚು, ಇನ್ನೂ ಕಿರ್ಚು, ಇನ್ನೂ ಕಿರ್ಚು ಅಂತ ಒಡೆಯುವಂಥವರು ಸೈಕೋ ಕಿಲ್ಲರ್ಸ್. ಮಾನಸಿಕವಾಗಿ ಕೆಟ್ಟು ಹೋದಂಥ ಕೊಲೆಗಾರರು, ಹಿಂಸಕರು. ಅವರಿಗೆ ಯಾವುದೇ ಅಯ್ಯೋ ಪಾಪ ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿಯೇ ಅವರನ್ನು ಆರಿಸಿಕೊಂಡಿದ್ದಾರೆ. ಇಂತಹ ರೋಮ ಸೈನಿಕರು ಯೇಸುವನ್ನು ಕೊರಡೆಗಳಿಂದ ಚರ್ಮ ಕಿತ್ತು ಬರುತ್ತಿದ್ದರೆ, ಕೊಡು, ನಾನು ಸರಿಯಾಗಿ ಹೊಡಿತೀನಿ, ನೀನು ಹೊಡಿತಾ ಇಲ್ಲ, ನೋಡು, ನಾನು ಎಳೆದ್ರೆ ಹೆಂಗೆ ಬರುತ್ತೆ ನೋಡು, ನಾನು ಏಟು ಕೊಟ್ಟರೆ ಹೆಂಗಿರುತ್ತೆ ನೋಡು ಅಂತ ಹಿಂಸಿಸುವುದನ್ನೇ ಕಸುಬಾಗಿ ಮಾಡಿಕೊಂಡು ಹಿಂಸಿಸುವುದರಲ್ಲೇ ಸಂತೋಷ ಪಡುವಂಥವರು ಈ ರೋಮ ಸೈನಿಕರು. ಹೀಗಿರುವಾಗ, ಒಡೆಯುತ್ತಿರುವಾಗ ಒಬ್ಬನು ಹೇಳ್ತಾನೆ, ಇವನು ರಾಜನಂತಪ್ಪ ಅಂದ. ಇನ್ನು ಉಳಿದ ಸೈನಿಕರೆಲ್ಲ ಹೇಳ್ತಾರೆ, ಏನು ರಾಜನ? ಅರೆ, ರಾಜನಂದರೆ ಕಿರೀಟ ಇರಬೇಕಲ್ವಾ? ಓಹೋ, ಕಿರೀಟ ಇಲ್ಲ, ಏನು ಮಾಡೋದು? ಇರು, ನಾನು ಒಂದು ಕಿರೀಟ ತರ್ತೀನಿ, ಇರು, ನೀನ್ಯಾಕೆ ಚಿಂತೆ ಮಾಡ್ತೀಯ? ಆ ಕಡೆ ಈ ಕಡೆ ನೋಡ್ದ, ಅಲ್ಲಿ ಒಂದು ಮುಳ್ಳಿನ ಪೊದೆ ಇದೆ. ಮುಳ್ಳಿನ ಪೊದೆ ಇದೆ. ಇವರಿಗೆ ಹಿಂಸೆ ಇಷ್ಟ ಅಲ್ವಾ, ರಕ್ತ ಭರಿಸುವುದು ಇಷ್ಟ ಅಲ್ವಾ? ಆದ್ದರಿಂದ ಮುಳ್ಳಿನ ಕಿರೀಟಗಳನ್ನು ತೆಗೆದುಕೊಂಡು ಬನ್ನಿ. ಅದನ್ನು ಎಣೆದು ಜೋಪಾನವಾಗಿ ಅದನ್ನ ಮೇಲೆ ತಲೆಯ ಮೇಲೆ ಇಟ್ಟು ಹಾಕಿ ಬೆತ್ತದಿಂದ ಒಡೆದರು. ಬೆತ್ತ ಕೋಲು ತಗೊಂಡು ಕೈಯಲ್ಲಿ ಮಾಡೋಕ್ಕಾಗಲ್ಲಲ್ವಾ, ಒಡೆದರು. ದೇವಜನವೇ, ಇಲ್ಲಿ ಹೇಳುತ್ತಿದೆ ನೋಡ್ರಿ, ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, ಯೆಹೂದ್ಯರ ಅರಸನೇ, ಗೇಲಿ ಮಾಡ್ತಾ ಇದ್ದಾರೆ, ನಿನಗೆ ನಮಸ್ಕಾರ ಎಂದು ಹೇಳಿ ಕೆನ್ನೆಗೆ ಹೊಡೆದರು. ಅಂದರೆ ಅವರು ತಮಾಷೆ ಮಾಡ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ. ದೇವಜನವೇ, ನಾವು ಮುಂದಕ್ಕೆ ಹೋಗುವುದಾದರೆ ಇದೇ ಭಾಗವನ್ನು ಮತ್ತಾಯನು 27ನೇ ಅಧ್ಯಾಯದಲ್ಲಿ 28-29ನೇ ವಾಕ್ಯದಲ್ಲಿ ಹೇಳುತ್ತದೆ, ಆತನ ಬಟ್ಟೆಗಳನ್ನು ತೆಗೆದು ಹಾಕಿ ಕೆಂಪು ಹೊಲ್ಲಿಯನ್ನು ಹೊದಿಸಿ ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಬಲಗೈಯಲ್ಲಿ ಬೆತ್ತವನ್ನು ಕೊಟ್ಟು ಆತನ ಮುಂದೆ ಮೊಣಕಾಲೂರಿ, ಯೆಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಆತನನ್ನು ಪರಿಹಾಸ್ಯ ಮಾಡಿದರು. ಯೋಹಾನದಲ್ಲಿ ಬರೆದಿರುವಂಥ ಮಾತುಗಳಿಗಿಂತ ಇಲ್ಲಿ ಇನ್ನಷ್ಟು ವಿವರವಾಗಿ ಬರೆದಿರುವುದನ್ನು ನೋಡುತ್ತೇವೆ. ಬಟ್ಟೆಗಳನ್ನು ತೆಗೆದು ನೋಡಿ, ನಾವು ಬಟ್ಟೆಗಳಿರುವಾಗ ಗಾಳಿ ಬೀಸಿದರೆ ನಮಗೆ ಚಳಿ ಆಗುವುದಿಲ್ಲ, ಬಟ್ಟೆ ತೆಗೆದಾಗ ಗಾಳಿ ಆಗ್ತದೆ. ಹಾಗೆಯೇ ಏನಾದರೂ ನಮ್ಮ ಬಟ್ಟೆ ಮೇಲೆ ಗಿಡ ಅದು ಇದು ಬಳ್ಳಿಗಳು ಬಿದ್ದಾಗ ನಮಗೆ ಏನು ಅನಿಸೋದಿಲ್ಲ. ಆದರೆ ಬರೀ ಮೈ ಮೇಲೆ ಏನಾದರೂ ತರ್ಚಿಕೊಂಡ್ರೆ, ಒಂದು ಗೆರೆಗಳು ಬಿದ್ದರೆ ನೋವಾಗುತ್ತದೆ. ವಿವಸ್ತ್ರವಾಗಿರುವಂಥ ಯೇಸುವಿನ ತಲೆಯ ಮೇಲೆ ಮುಳ್ಳುಗಳ ಕಿರೀಟವನ್ನು ತೆಗೆದುಕೊಂಡು ಬಂದು ಬೆತ್ತವನ್ನು ಆತನ ಕೈಯಲ್ಲಿ ಕೊಟ್ಟು ಅದನ್ನೇ ಕಿತ್ತುಕೊಟ್ಟು ಆ ತಲೆಯ ಮೇಲಿಟ್ಟಿರುವಂಥ ಕಿರೀಟವನ್ನು ಒಡೆದಾಗ ಒಂದೊಂದು ಮುಳ್ಳು ಚರ್ಮವನ್ನು ಅರಿದು ನಾವು ನೋಡುವಾಗ ಕೆಲವು ಚೂಪಾಗಿರುವುದು, ಅದು ಒಂದೇ ಕಡೆ ಇರಲ್ಲ, ಈ ಥರ ಇರಲ್ಲ, ಈ ಥರ ಇರ್ತದೆ, ಈ ಥರ ಇರ್ತದೆ, ಈ ಉಲ್ಟಾ ಇರ್ತದೆ. ಅದು ಒಡೆದಾಗ, ಅದು ಹಾಕಿ ಚರ್ಮವನ್ನು ಸೀಳಿದಾಗ ಸುತ್ತಲೂ ರಕ್ತವು ಸೋರುತ್ತದೆ.
ಆ ರಕ್ತವು ಕಣ್ಣುಗಳೊಳಗಡೆ ಬಂದು ಬಾಯಿ ಬರ್ತದೆ. ಯಾಕೆಂದರೆ ಕೈಗಳನ್ನು ಕಟ್ಟಿದ್ದಾರೆ, ಸುತ್ತಲೂ ರಕ್ತವು ಬರುತ್ತದೆ. ಆ ರಕ್ತವು ಬರುವಾಗ ಅಪಹಾಸ್ಯ ಮಾಡಿದರು, ಪರಿಹಾಸ್ಯ ಮಾಡಿದರು. ಅರಸನಿಗೆ ಒಳ್ಳೆಯ ಕಿರೀಟವನ್ನಿಡುತ್ತಾರೆ, ಬಂಗಾರದ ಕಿರೀಟ, ಉತ್ತಮವಾದ ಕಿರೀಟ. ಆದರೆ ಈತನಿಗೆ ಗೇಲಿ ಮಾಡಿ, ಪರಿಹಾಸ್ಯ ಮಾಡಿ, ಮುಳ್ಳುಗಳ ಕಿರೀಟವನ್ನು ಇಟ್ಟರು. ಇದೇ ಮಾತನ್ನು ಮಾರ್ಕ 15ನೇ ಅಧ್ಯಾಯ 17-20 ಆತನಿಗೆ ಕೆಂಪು ಒಲ್ಲಿಯನ್ನು ಒದಿಸಿ ಮುಳ್ಳಿನ ಕಿರೀಟವನ್ನು ಹೆಣೆದು ಆತನಿಗಿಟ್ಟು, ಯಹೂದ್ಯರ ಅರಸನೇ ನಿನಗೆ ನಮಸ್ಕಾರ ಎಂದು ಆತನಿಗೆ ವಂದನೆ ಮಾಡಿ, ಬೆತ್ತದಿಂದ ಆತನ ತಲೆಯ ಮೇಲೆ ಒಡೆದು ಆತನ ಮೇಲೆ ಉಗುಳಿ ಆತನ ಮುಂದೆ ಮೊಣಕಾಲೂರಿ ಅಡ್ಡ ಬಿದ್ದರು. ಹೀಗೆ ಆತನನ್ನು ಪರಿಹಾಸ್ಯ ಮಾಡಿದ ಮೇಲೆ ಆ ಒಲ್ಲಿಯನ್ನು ತೆಗೆದು ಆತನ ಬಟ್ಟೆಗಳನ್ನು ಒದಿಸಿ ಆತನನ್ನು ಶಿಲುಬೆಗೆ ಹಾಕುವುದಕ್ಕೆ ತೆಗೆದುಕೊಂಡು ಹೋದರು. ಈ 3 ವಾಕ್ಯಗಳನ್ನು ನಾವು ಪೂರ್ಣವಾಗಿ ಓದಿದ್ರೆ ಒಂದೊಂದು ನಮಗೆ ಅರ್ಥ ಆಗುತ್ತದೆ. ಏನೆಂದರೆ, ಬಟ್ಟೆ ಬಿಚ್ಚಿ ವಿವಸ್ತ್ರ ಮಾಡಿದರು, ಮುಳ್ಳಿ ಕಿರೀಟವನ್ನು ಇಟ್ಟರು, ಉಗುಳಿದರು, ಪರಿಹಾಸ್ಯ ಮಾಡಿದರು, ಅಪಹಾಸ್ಯ ಮಾಡಿದರು, ಕೆನ್ನೆಗೆ ಏಟು ಹಾಕಿದರು, ಇದೆಲ್ಲವನ್ನ ಮಾಡಿದರು. ಯಾಕೆ? ಮುಳ್ಳು ಕಿರೀಟ ಏನು ಇಲ್ಲಪ್ಪ, ಸುಮ್ಮನೆ ಅವರೇನೋ ತಮಾಷೆಗೆ ಮಾಡಿದ್ದಾರೆ ಅಂತ ಅವರು ಅಂದುಕೊಂಡಿರಬಹುದು. ಆದರೆ ಈ ಮುಳ್ಳು ಕಿರೀಟದ ಹಿಂದೆ ಒಂದು ಸತ್ಯ ಇದೆ. ಮುಳ್ಳು ಕಿರೀಟಕ್ಕೆ ಒಂದು ಹಿನ್ನೆಲೆ ಇದೆ. ಏನಪ್ಪ ಆ ಹಿನ್ನೆಲೆ? ಏನು ಆ ಪ್ರಾಮುಖ್ಯತೆ? ಏನು ಎಲ್ಲಾದರೂ ಬರೆಯಲ್ಪಟ್ಟಿದ? ಈ ರೀತಿ ಆತನಿಗೆ ಮುಳ್ಳಿನ ಕಿರೀಟವನ್ನು ಇಡಬೇಕೆಂದು ಏನಾದರೂ ಬರೆದಿದೆಯಾ? ಹೌದು ದೇವಜನವೇ, ಹೌದು. ಈ ಮುಳ್ಳಿನ ಕಿರೀಟ ಆತನಿಗೆ ಇಡಬೇಕಾಗಿತ್ತು. ಹೇಗಂತೀರಾ? ಆದಿಕಾಂಡ ಗ್ರಂಥ 3ನೇ ಅಧ್ಯಾಯ 18ನೇ ವಾಕ್ಯ, ಆ ಭೂಮಿಯಲ್ಲಿ ಮುಳ್ಳು ಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುವವು, ಹೊಲದ ಬೆಳೆಯನ್ನು ಅನುಭವಿಸಿವೆ. ಇಲ್ಲಿ ವಾಕ್ಯ ಏನಿದೆ ಅಲ್ಲಿ ಅಂತ ಅಂದುಕೊಳ್ತಾ ಇದ್ದೀರಾ? ನೋಡಿ, ಅದುವರೆಗೂ ಮುಳ್ಳುಗಳು ಇಲ್ಲ. ದೇವಜನವೇ, ಸಹೋದರಿ ಸಹೋದರರೇ, ನಾವು ಮೆತ್ತನೆಯ ಜಾಗದಲ್ಲಿ ನಾವು ಭಯಪಡುವುದಿಲ್ಲ, ಉರುಳುತ್ತೇವೆ, ಮಲಗುತ್ತೇವೆ, ಹೇಗಂದ್ರೆ ಆಗಿರುತ್ತೇವೆ. ಆದರೆ ಅದುವರೆಗೂ ಮುಳ್ಳುಗಳಿಲ್ಲ, ಕಳೆಗಳಿಲ್ಲ, ಕೊಳತೆಗಳಿಲ್ಲ. ಆದರೆ ಯಾವಾಗ ಆದಾಮ ಅವರು ಪಾಪ ಮಾಡಿ ಶಾಪಗ್ರಸ್ತರಾದರು, ಆ ಮಾತನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವಾಗ ಮನುಷ್ಯ ಕುಲವು ಶಾಪಗ್ರಸ್ತವಾಯಿತೋ, ಆ ಶಾಪಗ್ರಸ್ತವಾದಂಥ ಆ ಶಾಪವನ್ನು ಯೇಸು ಸ್ವಾಮಿ ತನ್ನ ತಲೆಯಲ್ಲಿ ಹೊತ್ತುಕೊಂಡರು. ಅರ್ಥ ಆಗ್ತಾ ಇದೆಯಾ? ನೀವೆಷ್ಟೋ ಸಾರಿ ವಾಕ್ಯಗಳನ್ನು ಓದಿರುತ್ತೇವೆ, ನಾನೇ ಓದಿರುತ್ತೇನೆ. ಕೂತು ಧ್ಯಾನ ಮಾಡಿ ದೇವರೇ ಮಾತನಾಡಪ್ಪ ಅನ್ನುವಾಗ ದೇವರು ಆಲೋಚನೆಗಳನ್ನು ಕೊಡುತ್ತಾರೆ. ನೋಡಿದ್ರ? ಆ ಆದಿಕಾಂಡದಲ್ಲಿ ಇದು ಏನು ಮುಳ್ಳು ಕಿರೀಟ ಯಾವುದನ್ನು ಸೂಚಿಸುತ್ತದೆ ಗೊತ್ತಾ? ಶಾಪವನ್ನು ಸೂಚಿಸುತ್ತದೆ. ದೇವರ ಮನುಷ್ಯರ ಮಧ್ಯೆ ಇದ್ದ ಸಂಬಂಧವು ಹಾಳು ಬಿದ್ದದ್ದು ತೋರಿಸುತ್ತದೆ. ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯಲ್ಲಿ ಮುಳ್ಳು ಗಿಡಗಳು ಬೆಳೆದಿದ್ದು, ಕಳೆಗಳು ಬೆಳೆದಿದ್ದು ಕಾಣಿಸ್ತಾ ಇದೆ. ಅಂದರೆ ಪೂರ್ಣವಾಗಿ ಮಾನವ ಕುಲವು ಮತ್ತು ದೇವರ ಸಂಬಂಧವು ಹದಗೆಟ್ಟು ಹೋಯಿತು. ಅದೇ ಶಾಪಗ್ರಸ್ತರು. ಇವತ್ತು ದೇವಜನವೇ, ನೀವು ನಾನು ಕೂಡ ಏನಾದರೂ ತುಂಬ ಕಠಿಣವಾದ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಕನಸುಗಳಲ್ಲಿ ಕೆಟ್ಟವುಗಳು, ಆ ಜೀವಿತದಲ್ಲಿ ಕೆಟ್ಟದ್ದು, ದೀರ್ಘಕಾಲದ, ಏನು ನಾನು ಪ್ರಾರಂಭದಲ್ಲಿ ಹೇಳಿದೆ, ದೀರ್ಘಕಾಲದ ಅನಾರೋಗ್ಯ, ಸಂಬಂಧಗಳು ಒಡೆದೋಗೋದು, ಸಣ್ಣದಕ್ಕೂ ದೊಡ್ಡದು ಮಾಡಿಕೊಳ್ಳೋದು, ಮುಂಗೋಪ ಬರುವುದು, ಏನೋ ಮಾಡುವುದು, ಇದೆಲ್ಲವೂ ಶಾಪ. ಒಂದರ ನಂತರ ಒಂದು ನಷ್ಟ, ಒಂದರ ನಂತರ ಒಂದು ಸಮಸ್ಯೆ. ಇದು ಸುಮ್ಮನೆ ಅಲ್ಲ, ಮಾನವರು ಮಾಡಿದ ತಪ್ಪಿನ ನಿಮಿತ್ತವಾಗಿ ದೇವರ ಸಂಬಂಧವು ಹರಿದು ಹೋದ, ಮುರಿದು ಹೋದ ವಿಷಯದ ಕಾರಣದ ನಿಮಿತ್ತವಾಗಿ ಅಲ್ಲಿ ನಾವು ನೋಡುತ್ತಾ ಇದ್ದೀವಿ, ಮುಳ್ಳು ಗಿಡಗಳು ಬೆಳೆದವು. ಮುಳ್ಳು ಗಿಡಗಳು ಬೆಳೆದು ಆ ಮುಳ್ಳುಗಳ ಗಿಡಗಳ ಇದೇ ಮುಳ್ಳುಗಳನ್ನು ತೆಗೆದು ಅವರೇನು ಮಾಡ್ತಾ ಇದ್ದಾರೆ? ಸೈನಿಕರಿಗೆ ಗೊತ್ತಿಲ್ಲ,
ಈ ಥರ ಒಂದು ವಾಕ್ಯ ಬರೆಯಲ್ಪಟ್ಟಿದೆ ಅಂತ ಆದರೆ ನಮಗೆ ಗೊತ್ತಾಗ್ತಾ ಇದೆ ಆ ಶಾಪದ ಏನೋ ಆದಾಮ ಅವಳಿಂದ ಬಂದ ಶಾಪವನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ಹೊತ್ತುಕೊಳ್ಳುತ್ತಿದ್ದಾರೆ. ಹಾಲೆಲೂಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5:21 ವಾಕ್ಯದಲ್ಲಿ ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಆತನಲ್ಲಿ ಏನು ಪಾಪ ಇರಲಿಲ್ಲ, ಆದರೆ ದೇವರವನನ್ನು ಶಾಪಗ್ರಸ್ತನನ್ನಾಗಿ ಮಾಡಿದನು. ಯೇಸು ಸ್ವಾಮಿ ಮುಳ್ಳಿನ ಕಿರೀಟವನ್ನು ಧರಿಸುವುದರ ಮೂಲಕ ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಮುಳ್ಳು ಗಿಡಗಳಾಗಿ ಬಂದ ಶಾಪವನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಶಿಲುಬೆಯನ್ನು ಏರುತ್ತಿದ್ದಾನೆ. ಇವತ್ತು ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ಮೇಲೆ ಇರುವ ಶಾಪಗಳನ್ನು ಯೇಸು ಸ್ವಾಮಿ ತನ್ನ ತಲೆಯ ಮೇಲೆ ಹೊತ್ತಿದ್ದಾರೆ. ಆ ಶಾಪಗಳು ನೀಗುವಂತೆ ರಕ್ತವನ್ನು ಸುರಿಸಿದ್ದಾರೆ. ಆ ಶಾಪವು ಮುರಿಯಲ್ಪಟ್ಟಿದೆ. ಈಗ ನಮ್ಮ ಮೇಲಿರುವ ಶಾಪವು ಹೋಗಬೇಕಾದರೆ ಆ ಕ್ರಿಸ್ತೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಡಬೇಕು. ಶಪಿಸಲ್ಪಟ್ಟ ಐಗುಪ್ತ ದೇಶವನ್ನು ಸಂಹಾರ ದೂತನು ಕತ್ತಿಯಿಂದ ಸಂಹರಿಸುತ್ತಾ ಬರುತ್ತಿರುವಾಗ ಆ ಇಸ್ರಾಯೇಲ್ನ ಕುಟುಂಬಗಳು ಮಾತ್ರ ಯಜ್ಞದ ಕುರಿಮರಿಯ ರಕ್ತವನ್ನು ಅವರ ನಿಲುವು ಪಟ್ಟಿಗಳ ಮೇಲೆ, ಬಾಗಿಲುಗಳ ಮೇಲೆ ಅವರು ಹಚ್ಚಿದ್ದರು. ಅದನ್ನು ನೋಡಿದ ಸಂಹಾರ ದೂತನು ದಾಟಿ ಹೋದನು. ಇವತ್ತು ನಮ್ಮ ಜೀವಿತಗಳ ಮೇಲೆ ಸೈತಾನನ ಸಂಹಾರವು, ಏನು ಪಾಪದ ಸಂಹಾರವು, ಶಾಪದ ಸಂಹಾರವು ನಮ್ಮ ಮೇಲೆ ಬರುವಾಗ ನಾವು ತಪ್ಪಿಸಿಕೊಳ್ಳಬೇಕಾದರೆ ಆ ಕಲ್ವಾರಿ ಕ್ರೂಜೆಯಲ್ಲಿ ಮರಣಿಸಿದ ನಮ್ಮ ಪಾಪ ಶಾಪಗಳನ್ನು ಹೊತ್ತು ಕಿರೀಟದ ರೂಪದಲ್ಲಿ ಹೊತ್ತು ನಮಗೆ ಬಿಡುಗಡೆ ಮಾಡಿದಂಥ ಯೇಸುವಿನ ರಕ್ತವು ನಮಗೆ ಅಂಟಲ್ಪಟ್ಟಿರಬೇಕು. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3:14 ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಯಾರು ಮರಕ್ಕೆ ತೂಗು ಹಾಕಲ್ಪಡುತ್ತಾರೋ, ಯಾರು ಮುಳ್ಳಿನ ಕಿರೀಟವನ್ನು ಧರಿಸುತ್ತಾರೋ ಅವರು ಶಾಪಗ್ರಸ್ತರಾಗುತ್ತಾರೆ. ಇಲ್ಲಿ ಹೇಳ್ತದೆ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪಗ್ರಸ್ತನಾದನು. ನೋಡಿ, ಇಲ್ಲಿ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಶಾಪವಾಗಿ ಶಾಸ್ತ್ರದ ಹೇಳಿರುವ ಪ್ರಕಾರ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮುಳ್ಳುಗಳು ಒಂದಿಷ್ಟು ಶುದ್ಧ ಮುಳ್ಳುಗಳು. ಅದರ ಹೆಸರನ್ನು ನಾನು ಹೇಳುತ್ತೇನೆ. ಅಲ್ಲಿನ ಇಸ್ರಾಯೇಲಿಯಲ್ಲಿ ಅಂತ ಕೆಲವು ವಿಷಯಗಳು ಮುಂದೆ ಬರ್ತಾ ಇದ್ದಾವೆ, ಅದನ್ನು ನಾನು ಹೇಳ್ತೇನೆ. ಇಲ್ಲಿ ಹೇಳ್ತದೆ, ಈ ಶಾಪಗ್ರಸ್ತನಾದನು ಎಂದು ನಾವು ಹೇಳುತ್ತಾ ಇದ್ದೇವೆ. ಆತನ ತಲೆಯು ಏನಾಯಿತು? ಆ ಮುಳ್ಳುಗಳು ಚುಚ್ಚಲ್ಪಟ್ಟು ರಕ್ತವು ಬಂತು. ನಮ್ಮ ಎಲ್ಲ ಕೋಪ, ಅಪನಂಬಿಕೆ, ಗರ್ವಿಷ್ಠತನ, ನಾನು ಎಂಬ ಅಹಂ, ಇವೆಲ್ಲವನ್ನು ಆತನು ಹೊತ್ತುಕೊಂಡು ತಾನು ರಕ್ತವನ್ನು ಸುರಿಸಿ ಬೆಲೆಯನ್ನು ತೆತ್ತು ನಮ್ಮನ್ನು ಬಿಡಿಸಿಕೊಂಡಿದ್ದಾನೆ. ದೇವಜನವೇ, ಹಾಲೆಲೂಯ, ಸ್ತೋತ್ರ. ನನ್ನ ಪ್ರೀತಿಯ ದೇವಜನವೇ, ನಾವು ಇದು ಐತಿಹಾಸಿಕವಾಗಿ ಹಿಸ್ಟಾರಿಕಲ್ ಎವಿಡೆನ್ಸನ್ನು ನಾವು ನೋಡುವುದಾದರೆ, ಈ ರೋಮ ಸೈನಿಕರು ನಾನು ಹೇಳಿದ ಹಾಗೆ ಬಹಳ ಭಯಂಕರರಾಗಿದ್ದು ಸತ್ಯ, ಶಿಲುಬೆಯ ಮರಣ ಇದ್ದದ್ದು ಸತ್ಯ, ಆ ದೇಶದಲ್ಲಿ ಮುಳ್ಳುಗಳು ಇರುವಂಥದ್ದು ಕೂಡ ಸತ್ಯ. ಆ ಮುಳ್ಳುಗಳ ಹೆಸರು ಒಂದು ಇದೆ, ಏನಂದರೆ ಅಲ್ಲಿ ಹೇಳುತ್ತಾ ಇದೆ, ಅದರ ಹೆಸರು ನನಗೆ ಸರಿಯಾಗಿ ಹೇಳಲಿಕ್ಕೂ ಬರ್ತಾ ಇಲ್ಲ, ಬರ್ಕೊಂಡಿದ್ದೀನಿ ಇಲ್ಲಿ. ಆದರೆ ಆ ಮುಳ್ಳುಗಳ ಹೆಸರು ಇಲ್ಲೆಲ್ಲೋ ಇದೆ, ಸಾರಿ, ಅದು ಬರ್ಕೊಂಡಿದ್ದೆ, ಅದನ್ನು ಹೇಳೋದು ಆಗ್ತಾಯಿಲ್ಲ, ನಾನು ಹೇಳ್ತೀನಿ ಮುಂದೆ ಹೋಗುವಾಗ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಈ ಮುಳ್ಳುಗಳಿಂದ ಆತನ ತಲೆಯು ಏನಾಯಿತು? ಚುಚ್ಚಲ್ಪಟ್ಟಿತು ಎಂದು ಹೇಳುತ್ತಾ ಇದ್ದೇವೆ. ಚುಚ್ಚಲ್ಪಟ್ಟಿತು. ಆ ಮುಳ್ಳುಗಳ ಕಿರೀಟವು ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ ಇತಿಹಾಸವನ್ನು ನಾನು ಸ್ವಲ್ಪ ಹೇಳ್ತೇನೆ. 4ನೇ ಶತಮಾನದಿಂದ 7ನೇ ಶತಮಾನದ ತನಕ, ಅಂದರೆ ಇಲ್ಲಿ ನಾವು ನೋಡುವಾಗ ಆ ಶತಮಾನಗಳ ತನಕ ಅದು ಏನಾಗಿತ್ತು? ಅದು ಮುಳ್ಳಿನ ಕಿರೀಟವು ಇತ್ತು. 17ನೇ ಶತಮಾನಕ್ಕೆ ಬಂದಾಗ ಅದನ್ನು ನಾವು ಏನು ಮಾಡ್ತೇವೆ?
ಅದನ್ನು ಈಗಲೂ ಪ್ಯಾರಿಸಲ್ಲಿ ಒಂದು ಕೆಥೆಡ್ರಲ್ ಇಟ್ಟಿದ್ದಾರೆ ಎಂದು ಹೇಳ್ತಾ ಇದ್ದಾರೆ. ಅದರೆಲ್ಲ ಇತಿಹಾಸ, ಅದಷ್ಟು ಬಹಳವಾಗಿ ನಾನು ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ನಾನು ಹೇಳುವ ವಿಷಯ ಏನಂದರೆ, ಇಲ್ಲಿ ಹೇಳ್ತಾ ಇದೆ, ನಮ್ಮ ಸಂಬಂಧವನ್ನು ಏನಾಯಿತು ಅದು ಕೆಡಿಸಿತು. ನಮ್ಮ ಪಾಪಗಳ ನಿಮಿತ್ತವಾಗಿ ಆತನಿಗೆ ಮುಳ್ಳಿನ ಕಿರೀಟವನ್ನು ಇಟ್ಟರು. ಆ ಗಿಡದ ಹೆಸರು ಹೇಳುತ್ತದೆ ಜಿಜಿಪಸ್ ಸ್ಪೈನಾ ಅಂತ ಹೇಳ್ತಾರಂತೆ. ZIPHUS ಸ್ಪೈನಾ ಅನ್ನುವಂಥದ್ದು. ಇನ್ನೊಂದು ಹೆಸರಲ್ಲಿ ಕೆಲವರು ಕ್ರೈಸ್ಟ್ ಥಾನ್ ಅಂತ ಕರೀತಾರೆ, ಕ್ರಿಸ್ತನ ಮುಳ್ಳು ಅಂತ ಕರೀತಾರಂತೆ. ಈಗಲೂ ಇದೇ ಕ್ರಿಸ್ತನಿಗೆ ಕಿರೀಟವಾಗಿ ತೊಡಿಸಿದ್ದು. ಇದನ್ನು ಇನ್ನು ಜಿಜಿಪಸ್ ಸ್ಪೈನಾ ಅಂತ ಕರೆಯೋದು ಬೇಡ, ಕ್ರೈಸ್ಟ್ ಥಾನ್ ಅಂತ ಕರೆಯೋದಕ್ಕೆ ಅವರು ಅದಕ್ಕೆ ಅರ್ಥ ಕೊಡುವಂಥದ್ದನ್ನು ನಾವು ನೋಡುತ್ತಾ ಇದ್ದೀವಿ. ಹಾಲೆಲೂಯ. ಅದು ಜಿಜಿಪಸ್ ಸ್ಪೈನಾ ಅನ್ನುವಂಥ ಗಿಡದ ಮಾಡಿದ ಈ ಮುಳ್ಳಿನ ಕಿರೀಟ 5ನೇ ಶತಮಾನದಿಂದ ಅದನ್ನು ರಕ್ಷಿಸಲ್ಪಟ್ಟಿದೆಯಂತೆ, ಅದನ್ನು ಚೆನ್ನಾಗಿ ಇಟ್ಟಿದ್ದಾರಂತೆ. ಇದು ಮೊದಲು ಜೆರುಸಲೇಮಿನಿಂದ ಕಾನ್ಸ್ಟಂಟಿನೋಪಲ್ಗೆ, ಆಮೇಲೆ 1239 ಇಸ್ವಿಯಲ್ಲಿ ಫ್ರಾನ್ಸ್ನ ರಾಜ ಕಿಂಗ್ ಲೂಯಿಸ್ 9 ಅನ್ನುವಂಥವರು ಅದನ್ನು ಅಲ್ಲಿಂದ ಖರೀದಿ ಮಾಡಿ ಪ್ಯಾರಿಸ್ ಸೆಂಟ್ ಚಾಪಲ್ ಅನ್ನುವಂಥ ಸ್ಥಳದಲ್ಲಿ ಇಟ್ಟಿದ್ದಾರಂತೆ. 2019 ನೋಟ್ರ ಡೆಮ್ ಅನ್ನುವಂಥ ಸಂದರ್ಭದಲ್ಲಿ ಬೆಂಕಿ ಬಿದ್ದಿತ್ತು. ಆ ಬೆಂಕಿಯಿಂದ ಉಳಿದು ಈಗಲೂ ಅದನ್ನು ಫ್ರಾನ್ಸ್ನ ಕೆಥೆಡ್ರಲಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ, ಬಟ್ ಅದನ್ನು ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದು ನನ್ನ ಪ್ರಿಯ ದೇವಜನ, ನಾನು ಹೇಳೋದೇನೆಂದರೆ, ಅದು ಇದೆಯೋ ಇಲ್ಲವೋ ಅದು ಮುಖ್ಯ ಅಲ್ಲ, ಇಟ್ಟಿದ್ದಂಥ ಮುಖ್ಯ ಅನ್ನೋದಕ್ಕೆ ಇದು ಕಾರಣ. ಮುಳ್ಳು ಕಿರೀಟ ಎಲ್ಲಿ ಆದಿಯಲ್ಲಿ ನಾವು ಮಾಡಿದ ಪಾಪದ ನಿಮಿತ್ತವಾಗಿ ಕ್ರಿಸ್ತನು ಮುಳ್ಳುಗಳ ಕಿರೀಟವಾಗಿ ಆತನು ಇರಿಸಿಕೊಂಡನು. ಹಾಲೆಲೂಯ. ನನ್ನ ಪ್ರೀತಿಯ ದೇವಜನವೇ, ಮುಳ್ಳಿನ ಕಿರೀಟ ಸುಳ್ಳಲ್ಲ. ಮುಳ್ಳಿನ ಕಿರೀಟವಿಲ್ಲದೆ ಮಹಿಮೆಯ ಕಿರೀಟ ಇಲ್ಲವೇ ಇಲ್ಲ. ಅಂದರೆ ಮುಳ್ಳುಗಳು ನಮ್ಮ ಜೀವಿತದ ಒಂದು ಭಾಗವಾಗಿ ಬಿಟ್ಟಿದೆ. ಈಗ ನಾವು ಈ ಮುಳ್ಳಿನ ಹಾದಿಯಲ್ಲಿ ಹೋಗುತ್ತಿರಬಹುದು, ನೋವುಗಳಲ್ಲಿ ಹಾದು ಹೋಗುತ್ತಿರಬಹುದು. ಒಂದು ದಿವಸ ಕ್ರಿಸ್ತೇಸುವಿನ ಮೂಲಕ ಮಹಿಮೆಯ ಕಿರೀಟವನ್ನು ಹೊಂದಿಕೊಳ್ಳಲಿಕ್ಕೆ ನಾವು ಹೋಗುತ್ತಾ ಇದ್ದೇವೆ. ಈ ರೀತಿಯಾಗಿ ಆತನು ಮುಳ್ಳಿನ ಕಿರೀಟವನ್ನು ಧರಿಸಿದಂಥ ಆತನು ಅಷ್ಟಕ್ಕೆ ಮುಗಿದೋಯ್ತಾ? ಮುಗಿದಿಲ್ಲ ದೇವಜನವೇ. ಪ್ರಕಟಣೆಯ ಗ್ರಂಥ 19ನೇ ಅಧ್ಯಾಯ ಅದರ 12ನೆಯ ವಾಕ್ಯದಲ್ಲಿ, ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು, ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಇಲ್ಲಿ ಹೇಳುತ್ತಿರುವಂಥ ಮಾತನ್ನು ಗಮನಿಸಿರಿ ಪ್ರಿಯ ದೇವಜನವೇ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಮುಕುಟ ಅಂದ್ರೇನು? ಕಿರೀಟಗಳು. ಒಂದು ಮುಳ್ಳಿನ ಕಿರೀಟವನ್ನು ಸಹಿಸಿದಂಥ ದೇವಾದಿದೇವನಿಗೆ, ಯೇಸು ಕ್ರಿಸ್ತನಿಗೆ ಅನೇಕ ಮುಳ್ಳಿನ ಮುಕುಟಗಳು ಇದ್ದವು. ನೋಡಿ, ಐತಿಹಾಸಿಕವಾಗಿ ಹಿಸ್ಟಾರಿಕಲ್ ಎವಿಡೆನ್ಸ್ ಪ್ರಕಾರವಾಗಿ ಎಲ್ಲ ತುಂಬ ಇದೆ, ನನಗೆ ಟೈಮ್ ಸಾಕಾಗಲ್ಲ. ಆದರೆ ಅನೇಕ ಜನರು ಇದ್ದದ್ದು ನಿಜ. ಅದು 2ನೇ ಶತಮಾನದಿಂದ ಹಿಡಿದು ಈಗ 2019 ಬೆಂಕಿಯವರೆಗೂ ಆ ಮುಳ್ಳಿನ ಕಿರೀಟವನ್ನು ಕಾಪಾಡಿ ಫ್ರಾನ್ಸ್ ಇಲ್ಲವೇ ಪ್ಯಾರಿಸ್ನಲ್ಲಿ ಒಂದು ಕೆಥೆಡ್ರಲಲ್ಲಿ, ಒಂದು ಚರ್ಚಲ್ಲಿ ಅದನ್ನು ಇಟ್ಟಿದ್ದಾರೆ ಎಂದು ಹೇಳುತ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನವೇ, ಐತಿಹಾಸಿಕವಾಗಿ ಅದು ನಿಜ, ಬೈಬಲ್ ಪ್ರಕಾರವಾಗಿ ಅದು ನಿಜ, ಸೈಂಟಿಫಿಕಲ್ ಆಗಿ ನಿಜ, ಯಾಕೆಂದರೆ ಅದು ನಡೆದಿದೆ. ಆದರೆ ಒಂದು ಕ್ರಿಸ್ತನಿಗೆ ಆ ಮುಳ್ಳಿನ ಕಿರೀಟವು ಹೆಣೆಯಲ್ಪಟ್ಟಿತು. ಆದರೆ ಮುಂದೆ ಪ್ರಕಟಣೆಯ ಗ್ರಂಥದಲ್ಲಿ ಪರಲೋಕದಲ್ಲಿ ಆತನಿಗೆ ಅನೇಕ ಮುಕುಟಗಳುಂಟು. ಹಾಲೆಲೂಯ. ಇವತ್ತು ನಿಮಗೂ ನನಗೂ ಕಿರೀಟನೇ ಇಲ್ಲ, ಬೇಡ ಬಿಡಿ. ಆದರೆ ಅನೇಕ ಮುಳ್ಳಿನ ಕಿರೀಟಗಳಿದ್ದಾವೆ. ಯೇಸುವನ್ನು ಉಗಿದರು, ಒಡೆದರು, ಅವಮಾನಪಡಿಸಿದರು, ಪರಿಹಾಸ್ಯ ಮಾಡಿದರು, ಅನೇಕ ರೀತಿಯಾದಂಥ ಹಿಂಸೆಗಳು. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ಸಾಲಗಳು, ರೋಗಗಳು, ಶಾಪಗಳು, ಸಮಸ್ಯೆಗಳು, ಕೊರತೆಗಳು, ಎಲ್ಲ ಅವಮಾನಗಳು ಇವೆಲ್ಲ ನಮ್ಮ ಜೀವಿತದಲ್ಲಿಯೂ ಇದ್ದಾವೆ. ಆದರೆ ನೀವು ನಾನು ಒಂದು ಆಲೋಚಿಸಬೇಕು.
ನನಗಾಗಿ ದೇವರು ಖಂಡಿತ ಕಿರೀಟವನ್ನು ಇಟ್ಟಿದ್ದಾನೆ, ಆತನು ನನ್ನನ್ನು ಕಿರೀಟದಿಂದ ಶೃಂಗರಿಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ, ಕರ್ತನಾಮಕ್ಕೆ ಸ್ತೋತ್ರ. ಆ ರೀತಿ ನಮ್ಮ ಕಿರೀಟವನ್ನು ದೇವರು ಖಂಡಿತ ಕೊಡುವಂಥವನಾಗಿದ್ದಾನೆ. ಇಬ್ರಿಯ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಬೇಕಾಯಿತು. ಹಲ್ಲೆಲೂಯಾ. ನೋಡೋದ್ರಲ್ಲಿ ಹೇಳ್ತದೆ, ಈ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ. ಆತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವನು. ಆತನು ಹೊಂದಿದ ಆ ಕಿರೀಟ ಏನು? ಆ ಕಿರೀಟ ಮುಳ್ಳುಗಳ ಕಿರೀಟ. ಆತನಿಗೆ ಅನೇಕ ಕಿರೀಟಗಳನ್ನು, ಪ್ರಭಾವವನ್ನು ಮಾನವನ್ನು ಕಿರೀಟವನ್ನಾಗಿ ನಾವು ನೋಡುತ್ತಾ ಇದ್ದೇವೆ. ಪರಲೋಕದ ಅರಸನು ಆತನು. ಭುವಿಯಲ್ಲಿ ನಾವು ಕಳೆದುಕೊಂಡ್ರೇ ಪರಲೋಕದಲ್ಲಿ ನಮಗೆ ಸಿಗುವಂಥದ್ದು. ಇಲ್ಲೇ ನಮಗೆ ಕಿರೀಟ ಬೇಕು, ಇಲ್ಲೇ ನನಗೆ ಮಾನ ಬೇಕು, ಇಲ್ಲೇ ನನಗೆ ಮರ್ಯಾದೆ ಬೇಕು, ಇಲ್ಲೇ ನನಗೆ ಆಸ್ತಿ ಬೇಕು, ಐಶ್ವರ್ಯ ಬೇಕು, ಎಲ್ಲ ಬೇಕು ಅಂತ ಅಂದುಕೊಂಡ್ರೆ ಮುಂದೆ ನಮಗೆ ಕಿರೀಟನೂ ಇಲ್ಲ. ಯೇಸು ಸ್ವಾಮಿ ಅದನ್ನು ನೆನೆಸಿ ಎಲ್ಲವನ್ನು ಸಹಿಸಿ ಆತನು ಹಿಂಸೆ ಪಟ್ಟದ್ದರಿಂದಲೇ ಮುಳ್ಳಿನ ಕಿರೀಟವು ಆತನಿಗೆ ಮಹಿಮೆಯ ಕಿರೀಟವನ್ನು ತಂದಿತು. ನಿಮ್ಮ ನನ್ನ ಜೀವಿತದಲ್ಲಿ ನಾನು ಹೇಳಿದ ಹಾಗೆ ಮುಳ್ಳಿನ ಕಿರೀಟಗಳು ಅನೇಕ ಚುಚ್ಚುವ ಮಾತುಗಳು, ಚುಚ್ಚುವ ವೇದನೆಗಳು, ಚುಚ್ಚುವ ಪರಿಸ್ಥಿತಿಗಳು, ಚುಚ್ಚುವಂಥ ಕೃತ್ಯಗಳು, ಕುಟುಂಬದ ಪರಿಸ್ಥಿತಿಗಳು ನಿಮ್ಮನ್ನು ಬಾಧಿಸುತ್ತಿದ್ದರೆ ಆ ಕಲ್ವಾರಿ ಕ್ರೂಜೆಯ ಕಿರೀಟವನ್ನು ನೆನೆಸಿಕೊಂಡು ಸಹಿಸಿಕೊಳ್ಳಿರಿ. ಅಪ್ಪ, ಇದೆಲ್ಲ ನಾನು ಯಾಕೆ ಸಹಿಸಿಕೊಳ್ತಾ ಇದ್ದೇನೆ? ಈ ಮುಳ್ಳಿನ ಕಿರೀಟ ಯಾಕೆ, ಮುಳ್ಳುಗಳು ಯಾಕೆ ನನಗೆ ಅಂದರೆ ಮಹಿಮೆಗೋಸ್ಕರ, ಮಹಿಮೆಗೋಸ್ಕರ, ಮಹಿಮೆಗೋಸ್ಕರ. ನೋ ಥಾರ್ನ್ ಕ್ರೌನ್, ನೋ ಗ್ಲೋರಿ ಕ್ರೌನ್. ನೋ ಕ್ರೌನ್ ಅಲ್ವಾ? ಥಾರ್ನ್ ಕ್ರೌನ್, ಗ್ಲೋರಿ ಕ್ರೌನ್. ಹಲ್ಲೆಲೂಯಾ. ಮುಳ್ಳಿನ ಕಿರೀಟವಿಲ್ಲದೆ ಮಹಿಮೆಯ ಕಿರೀಟ ಇಲ್ಲ. ಎಷ್ಟೋ ಜನರು ಇಲ್ಲಿಯೇ ಭೂಮಿಯಲ್ಲಿಯೇ ಘನಪಡಿಸಿಕೊಳ್ಳುವುದಕ್ಕೆ ನಾವು ತಾಪತ್ರಯ ಪಡುತ್ತಾ ಇರ್ತೇವೆ. ಬೇಡ ದೇವಜನವೇ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ತಾಪತ್ರಯ ಪಡಿರಿ. ಆತನ ಚಿತ್ತವು ನಿಮ್ಮನ್ನು ಖಂಡಿತ ಮಹಿಮಾ ಕಿರೀಟವನ್ನು ನೀವು ಹೊಂದಿಕೊಳ್ಳುವಂತೆ ಖಂಡಿತ ಮಾಡುತ್ತದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯಗಳ ಮೂಲಕ ನಿಮಗೆ ಅರ್ಥ ಆಗಿದೆ. ಆದಿಕಾಂಡದಲ್ಲಿ ನಮ್ಮ ಮೇಲೆ ಹೊರಿಸಲ್ಪಟ್ಟಂಥ ಭೂಮಿಯು ಶಪಿಸಲ್ಪಟ್ಟ 3:18 ಶಪಿಸಲ್ಪಟ್ಟಂಥ ಮುಳ್ಳುಗಿಡಗಳು, ಕಳೆಗಳು, ಅದರ ಮೂಲಕವಾಗಿ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಮೇಲೆ ಮುಳ್ಳು ಕಿರೀಟ ಧಾರಣೆಯನ್ನು ಮಾಡಿಕೊಂಡನು. ಮುಳ್ಳಿನ ಕಿರೀಟ ಧಾರಣೆಯನ್ನು ಮಾಡಿಕೊಂಡನು. ನೀವು ಅನೇಕ ಚಿತ್ರಗಳಲ್ಲಿ ಕುರಿಮರಿಯ ಮೇಲೆ ಒಂದು ಕಿರೀಟವನ್ನು ಇಟ್ಟಿರುವುದನ್ನು ನೋಡ್ತೀರಾ. ಅಲ್ಲಿ ಶಿಲುಬೆಯ ಮೇಲೆ ಆತನಿಗೆ ಕಿರೀಟ, ಇಲ್ಲಿ ಕುರಿಯ ಮೇಲೆ ಒಂದು ಒಳ್ಳೆಯ ಕಿರೀಟ. ಇದು ಮಹಿಮೆಯ ಕಿರೀಟ, ಅದು ಮುಳ್ಳಿನ ಕಿರೀಟ. ಎಲ್ಲ ಅವಮಾನಗಳನ್ನು ಸಹಿಸೋಣ, ಎಲ್ಲ ವೇದನೆಗಳನ್ನು ಸಹಿಸೋಣ. ಯೇಸು ಸ್ವಾಮಿ ಶಾಪಗಳನ್ನು ನಿಮಗಾಗಿ ನನಗಾಗಿ ಒತ್ತಿದ್ದಾನೆ. ಆದ್ದರಿಂದ ನಾವು ಭಯಪಡದೆ, ಅಪ್ಪ ನನ್ನೆಲ್ಲ ಶಾಪಗಳನ್ನು ಹೊತ್ತವನೇ, ನನ್ನನ್ನು ಬಿಡಿಸಿದವನೇ, ನಿನಗೆ ಸ್ತೋತ್ರ. ನಾನಿನ್ನು ಶಾಪಗ್ರಸ್ತನಲ್ಲ, ನಾನಿನ್ನು ಶಾಪಗ್ರಸ್ತಳಲ್ಲ. ಇವತ್ತೇ ಆ ಪ್ರಾರ್ಥನೆಯನ್ನು ನೀವು ಮಾಡಬೇಕು. ಐ ಆಮ್ ನೋ ಮೋರ್ ಕರ್ಸ್ಡ್, ಐ ಆಮ್ ನೋ ಮೋರ್ ಕರ್ಸ್ಡ್. ಇನ್ನು ನಾನು ಶಾಪಗ್ರಸ್ತನಲ್ಲ, ಶಾಪಗ್ರಸ್ತಳಲ್ಲ. ಹಲ್ಲೆಲೂಯಾ. ಈ ಮಾತು ನಂಬುತ್ತೀರಾ? ನಿಮಗಾಗಿ ವಾಕ್ಯಗಳನ್ನು ನಾನು ಹೇಳಿದ ಹಾಗೆ, ವಾಕ್ಯಗಳಲ್ಲಿ ಹೇಳಿದ ಹಾಗೆ ಕರ್ತನು ನಿಮಗಾಗಿ ನನಗಾಗಿ ಸಹಿಸಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮ ತಂದೆಯೇ ಏಸಪ್ಪ, ಆ ಸಿಪಾಯಿಗಳು ತಿಳಿದು ಈ ಕೆಲಸವನ್ನು ಮಾಡಲಿಲ್ಲ, ಆದರೆ ನಿನ್ನ ವಾಕ್ಯದಲ್ಲಿರುವ ಮರ್ಮವು ನೆರವೇರುವಂತೆ ನೀವು ಮುಳ್ಳಿನ ಕಿರೀಟವನ್ನು ಸಹಿಸಿಕೊಂಡ್ರಿ. ಅಪ್ಪ, ಅವರು ಮುಳ್ಳಿನ ಕಿರೀಟ ಇಟ್ಟದ್ದು ಸತ್ಯ, ಒಡೆದದ್ದು ಸತ್ಯ, ಪರಿಹಾಸ್ಯ ಮಾಡಿದ್ದು ಸತ್ಯ, ಉಗುಳಿದ್ದು ಸತ್ಯ, ಕೆನ್ನೆ ಮೇಲೆ ಒಡೆದಿದ್ದು ಸತ್ಯ, ಯಹೂದರ ಅರಸನೇ ಎಂಬುದಾಗಿ ಗೇಲಿ ಮಾಡಿದ್ದು ಸತ್ಯ. ಆ ಶಾಪ
ಮುಳ್ಳು ಕಿರೀಟವಾಗಿ 3:18 ಆದಿಕಾಂಡದಲ್ಲಿ ಮಾನವರ ಮೇಲೆ ಬಂದಿತ್ತು. ನನಗೆ ದೇವರೇ ತೊಡಿಸಬೇಕಾಗಿದ್ದ ಕಿರೀಟವನ್ನು, ಮುಳ್ಳುಗಳ ಕಿರೀಟವನ್ನು ನೀನು ಹೊಂದಿದ್ದಕ್ಕಾಗಿ ಸ್ತೋತ್ರ. ನನ್ನನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಶಾಪಗಳನ್ನು ನನ್ನಿಂದ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ನನ್ನ ಮೇಲೆ ಬರಬೇಕಾಗಿದ್ದಂಥ ಎಲ್ಲ ಲೌಕಿಕ ನೋವುಗಳನ್ನು ತಪ್ಪಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಅನೇಕ ಶಾಪಗಳು, ಇನ್ನು ಅನೇಕ ವಿಧವಾದಂಥ ಕೃತ್ಯಗಳು ನನ್ನ ಮೇಲೆ ಇರುವಾಗ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಪ್ರತಿ ಶಾಪವು ಈ ನನ್ನ ಸಹೋದರಿಯ ಮೇಲಿಂದ ತೊಲಗಲಿ. ಯೇಸು ಕ್ರಿಸ್ತನ ರಕ್ತವು ಚುಮುಕಿಸಲ್ಪಡಲಿ. ಸಂಹಾರ ದೂತನು ದಾಟಿ ಹೋದಂತೆ ಇವರ ಮೇಲಿರುವ ಶಾಪಗಳು ಕರಗಿ ನೀರಾಗಲಿ. ಪವಿತ್ರಾತ್ಮನೇ ನೀನು ಅಭಿಷೇಕ ಮಾಡಪ್ಪ. ಈಗಲೇ ನಂಬಿ ಪ್ರಾರ್ಥಿಸುತ್ತಿರುವಂತೆ ಮಕ್ಕಳ ಜೀವಿತದಿಂದ ಶಾಪಗಳು ಮುರಿಯಲ್ಪಡಲಿ. ಗರ್ಭಫಲವಿಲ್ಲದೆ ಶಾಪ, ಮದುವೆ ಆಗದೆ ಶಾಪ, ದೇವರೇ ಸಣ್ಣ ಪ್ರಾಯದಿಂದಲೂ ಬೈ ಬರ್ತ್ ದೇವರೇ ಅನಾರೋಗ್ಯ ಶಾಪ, ಕರ್ತನೆ ತಂದೆ ತಾಯಿಗಳು ಪೂರ್ವಿಕರಿಂದ ಬಂದಿರುವ ಶಾಪಗಳನ್ನು ಮುರೆ. ಅನೇಕರಿಗೆ ಸರ್ಪದೋಷಗಳೆಂದು ಭಯಪಡುತ್ತಾ, ಮಾಟಮಂತ್ರಗಳೆಂದು ಭಯಪಡುತ್ತಾ, ಬಿಲ್ಲಿ ಶೂನ್ಯ ಶಕನಗಳೆಂದು ಭಯಪಡುತ್ತಾ, ಮನುಷ್ಯರೇನೋ ಮಾಡಿದ್ದಾರೆಂದು ಭಯಪಡುತ್ತಾ ಇರುವ ಎಲ್ಲ ಶಾಪಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ. ಆ ಶಿಲುಬೆಯಲ್ಲಿ ನೀನು ನಮ್ಮ ಪಾಪಗಳನ್ನು ಮುರಿದಿದೆಯಾ, ಶಾಪಗಳನ್ನು ಮುರಿದಿದೆಯಾ, ನಿನಗೆ ಸ್ತೋತ್ರಪ್ಪ. ಇವರನ್ನು ಕಾಡುತ್ತಿರುವ ದೀರ್ಘಕಾಲದ ವ್ಯಾಧಿಗಳು ತಪ್ಪಿಸು. ಮುಪ್ಪಿನ ಪ್ರಾಯದಲ್ಲಿ ಆರೋಗ್ಯವನ್ನು ಅನುಗ್ರಹಿಸು. ಇವರು ಹೋಗುವಂಥ ಸಭೆಯಲ್ಲಿ, ಹೋಗುವಂಥ ಸ್ಥಳದಲ್ಲಿ ಅನುಗ್ರಹಿಸು. ಇವರು ಮಾಡುವಂಥ ಆದಾಯಗಳಲ್ಲಿ, ದೇವರೇ ಕರ್ತನೆ, ಆದಾಯಗಳಲ್ಲಿ ಕುಂಠಿತ, ಪ್ರತಿ ಬೆಳೆಯು ಕೈಗೆ ಸಿಗ್ತಾ ಇಲ್ಲ, ಹಾಕಿದ ಬಿಸ್ನೆಸ್ಸು ಕೈಗೆ ಬರ್ತಾ ಇಲ್ಲ, ಮಾಡಿದ ಪ್ರಯತ್ನವು ಫಲಿಸ್ತಾ ಇಲ್ಲ, ಪ್ರತಿಯೊಂದು ಸೋಲು ಕಾರಣ ಮನುಷ್ಯರ ಮೇಲೆ ಇರುವ ಶಾಪ. ಆ ಶಾಪಗಳು ತೊಲಗಿ ಹೋಗಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಧನ್ಯವಾದ ಯೇಸಪ್ಪ. ನಿನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಮ್ಮ ಶಾಪಗಳನ್ನು ಮುರಿದು ನಮ್ಮನ್ನು ಬಿಡುಗಡೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಅನೇಕ ವಿಚಾರಗಳನ್ನು ಈ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಸರ್ವಸ್ತುತಿ ಘನಮಾನಗಳು ನಿನಗೆ ಸಲ್ಲಿಸುತ್ತಾ, ನಮ್ಮ ಶಾಪ ಪಾಪಗಳನ್ನು ಮುರಿದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ, ಈ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ ಪ್ರತಿ ಸಹೋದರಿಯನ್ನು, ಪ್ರತಿ ಕುಟುಂಬವನ್ನು ಯೇಸು ನಾಮದಲ್ಲಿ ಅನುಗ್ರಹಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ವಂದನೆಗಳಪ್ಪ. ವಿದ್ಯಾಭ್ಯಾಸದಲ್ಲಿರುವ ಎಕ್ಸಾಮ್ ಬರೆಯುವಂಥ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಅಪ್ಪ. ಅನೇಕ ಮಕ್ಕಳು ವಿದೇಶಗಳಲ್ಲಿ ಯುದ್ಧದ ವಾತಾವರಣಗಳಲ್ಲಿರುವಂಥ ಎಲ್ಲ ನನ್ನ ಕನ್ನಡ ದೇವರ ಈ ವಾಕ್ಯವನ್ನು ಆಲಿಸುವ ಮಕ್ಕಳನ್ನು ರೆಕ್ಕೆಗಳ ಮರಲಿಟ್ಟು ಕಾಪಾಡು. ಎಲ್ಲ ಕೊರತೆಗಳನ್ನು ನೀಗಿಸು. ಹಣದುಬ್ಬರದಕ್ಕೆ ಅದು ಕಾರ್ಯಗಳನ್ನು ತೊಲಗಿಸು. ಇವರ ಆದಾಯಗಳನ್ನು ಹೆಚ್ಚಿಸು. ಶಾಂತಿ ಸಮಾಧಾನ ಜೀವಿತವನ್ನು ಅನುಗ್ರಹಿಸು. ಬರೋ ದಿನಗಳಲ್ಲಿ ಚಾನಲಲ್ಲಿ ಅಪ್ಪಾ ಕರ್ತನೆ ಅಪ್ಪ, ಅನೇಕ ಅಗತ್ಯಗಳುಂಟು. ಆದರೆ ನೀನು ವಾಕ್ಯಗಳ ಮೂಲಕ ನಮ್ಮೆಲ್ಲರ ಆತ್ಮಗಳನ್ನು ಸಂತುಷ್ಟಿಪಡಿಸಿ ಯೇಸು ನಾಮದಲ್ಲಿ. ಯಾರೆಲ್ಲ ಈ ಸೇವೆಗಾಗಿ ಪ್ರಾರ್ಥಿಸ್ತಾರೋ, ಯಾರೆಲ್ಲ 24 ತಾಸು ಪ್ರಾರ್ಥನೆಗಳಲ್ಲಿ ಭಾಗವಹಿಸುತ್ತಾರೋ ಅವರೆಲ್ಲರ ಜೀವಿತಗಳಲ್ಲಿ ಬದಲಾವಣೆಯಿಂದ ಅನೇಕ ಸೇವಕರುಗಳು, ಅನೇಕ ಸಭೆಗಳು ಉಜ್ಜೀವನಗೊಳ್ಳಲಿ ಯೇಸು ನಾಮದಲ್ಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ಆಲಿಸಿದ ಕರ್ತನು ನಮ್ಮ ರಕ್ಷಕನಾದ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿ ದೇವಜನವೇ, ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.